ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಏನು ಸಮಾಚಾರ ಸ್ನೇಹಿತರೆ? ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತನ ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ವರ್ಷದ ದಸರಾನ ನೀವು ಹೇಗೆಲ್ಲ ಆಚರಿಸಿದ್ರಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಸಮಯನ ವ್ಯರ್ಥ ಮಾಡದೆ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಪ್ರತಿ ಗುರುವಾರ ಬಂದರೆ ಸಾಕು ಯಾವ ವಾಹಿನಿಯ ಯಾವ ಧಾರಾವಾಹಿ ಎಷ್ಟು TRP ಪಡೆದುಕೊಂಡಿದೆ ಅನ್ನೋವಂಥ ಕುತೂಹಲ ನಿಮಗೂ ಇರ್ತಾಯಿತ್ತು, ಈಗ ನಮಗೂ ಇರ್ತಾಯಿತ್ತು. ಸೊ ತಡ ಮಾಡದೆ ಯಾವ್ಯಾವ ವಾಹಿನಿಯಲ್ಲಿ ಯಾವ್ಯಾವ TRP ಪಡೆದುಕೊಂಡಿದೆ, ಯಾವ ಧಾರಾವಾಹಿ ಅನ್ನೋದನ್ನು ನೋಡೋಣ. ಅದು 2020 42ನೇ ವಾರದ್ದು. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಸೊ ಸ್ನೇಹಿತರೆ, ಮೊದಲನೇದಾಗಿ ಜಿ ಕನ್ನಡದ್ದು ನೋಡೋದಾದರೆ ಸ್ನೇಹಿತರೆ, ರಾಮಭಕ್ತ ಹನುಮಂತ ಧಾರಾವಾಹಿ ಬಂದು ಕಳೆದ ವಾರ 1.5 TRPನ ಪಡೆದುಕೊಂಡಿತ್ತು. ಈ ವಾರ 1.3 TRPನ ಪಡೆದುಕೊಂಡಿದೆ. ಇನ್ನು ಪರಮಾವತಾರಿ ಶ್ರೀಕೃಷ್ಣ ಧಾರಾವಾಹಿ ಬಂದು ಕಳೆದ ವಾರ 4.2 TRPನ ಪಡೆದುಕೊಂಡಿತ್ತು. ಈ ವಾರ 4.0 TRPನ ಪಡೆದುಕೊಂಡಿದೆ. ಇನ್ನು ಕೆಲವೊಂದು ಧಾರಾವಾಹಿಗಳು ನಾರ್ಮಲ್ ದಿವಸದಲ್ಲಿ, ಕೆಲವು ದಿವಸದಲ್ಲಿ ಸಾಮಾನ್ಯ ಸಂಚಿಕೆ ಥರ ಪ್ರಸಾರ ಆಗಿದ್ದು, ಕೆಲವು ದಿವಸದಲ್ಲಿ ಮಹಾ ಸಂಚಿಕೆ ಥರ ಪ್ರಸಾರ ಆಗಿದ್ದು. ಸೊ ಕಮಲಿ ಧಾರಾವಾಹಿ ಬಂದು ಕಳೆದ ವಾರ 5.2 TRPನ ಪಡೆದುಕೊಂಡಿತ್ತು. ಸಾಮಾನ್ಯ ಸಂಚಿಕೆಗಳು 5.8 TRPನ ಪಡೆದುಕೊಂಡಿತ್ತು ಮತ್ತು ಮಹಾ ಸಂಚಿಕೆ ಬಂದು 5.9 TRPನ ಪಡೆದುಕೊಂಡಿತ್ತು ಸ್ನೇಹಿತರೆ. ಇನ್ನು ಪಾರು ಧಾರಾವಾಹಿ ನೋಡೋದಾದರೆ ಇದು ಕಳೆದ ವಾರ 7.0 TRPನ ಪಡೆದುಕೊಂಡಿತ್ತು. ಸಾಮಾನ್ಯ ಸಂಚಿಕೆಗಳು 6.6 TRPನ ಪಡೆದುಕೊಂಡಿದ್ದರೆ ಮಹಾ ಸಂಚಿಕೆ ಬಂದು 5.2 TRPನ ಪಡೆದುಕೊಂಡಿದ್ವು. ಇನ್ನು ಜಿ ಕನ್ನಡ ಹಾಗೂ ಎಲ್ಲ ವಾಹಿನಿಗಳ ಧಾರಾವಾಹಿಗಳಲ್ಲಿ ನಂಬರ್ 1 ಧಾರಾವಾಹಿ ಎಂದೇ ಖ್ಯಾತಿಯಾಗಿರುವ ಗಟ್ಟಿಮೇಳ ಧಾರಾವಾಹಿ ಬಂದು ಕಳೆದ ವಾರ 10.5 TRPನ ಪಡೆದುಕೊಂಡಿತ್ತು. ಸಾಮಾನ್ಯ ಸಂಚಿಕೆಗಳು 9.7 TRPನ ಪಡೆದುಕೊಂಡಿದ್ದರೆ ಮಹಾ ಸಂಚಿಕೆ ಬಂದು 8.9 TRPನ ಪಡೆದುಕೊಂಡಿದ್ವು. ಇನ್ನು ಜೊತೆಯಲ್ಲಿ ಧಾರಾವಾಹಿ ಬಂದು ಕಳೆದ ವಾರ 8.8 TRPನ ಪಡೆದುಕೊಂಡಿತ್ತು. ಈ ವಾರ 7.2 TRPನ ಸಾಮಾನ್ಯ ಸಂಚಿಕೆಗಳು ಪಡೆದುಕೊಂಡ್ರೆ ಮಹಾ ಸಂಚಿಕೆ ಬಂದು 7.3 TRPನ ಪಡೆದುಕೊಂಡಿದ್ವು. ಇನ್ನು ನಾಗಿನಿ 2 ಧಾರಾವಾಹಿ ಬಂದು ಕಳೆದ ವಾರ 6.1 TRPನ ಪಡೆದುಕೊಂಡಿದ್ದರೆ ಈ ವಾರ 5.0 TRPನ ಪಡೆದುಕೊಂಡಿತ್ತು. ಈ ಧಾರಾವಾಹಿ ಮಹಾ ಸಂಚಿಕೆ ಯಾವುದು ಪ್ರಸಾರ ಆಗಿರಲಿಲ್ಲ. ಇನ್ನು ಯಾರನಿ ಮೋಹಿನಿ ಧಾರಾವಾಹಿ ಬಂದು ಕಳೆದ ವಾರ 3.4 TRPನ ಪಡೆದುಕೊಂಡಿತ್ತು. ಈ ವಾರ 3.2 TRPನ ಪಡೆದುಕೊಂಡಿದೆ. ಇನ್ನು ಬ್ರಹ್ಮಗಂಟು ಧಾರಾವಾಹಿ ಬಂದು ಕಳೆದ ವಾರ 3.1 TRPನ ಪಡೆದುಕೊಂಡಿದ್ದರೆ ಈ ವಾರ 2.8 TRPನ ಪಡೆದುಕೊಂಡಿದೆ. ಇನ್ನು ವಾರಾಂತ್ಯದಲ್ಲಿ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳು ನೋಡೋದಾದರೆ ಸ್ನೇಹಿತರೆ, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಧಾರಾವಾಹಿ ಬಂದು ಕಳೆದ ವಾರ 6.3 TRPನ ಪಡೆದುಕೊಂಡಿದ್ದರೆ ಈ ವಾರ 5.5 TRPನ ಪಡೆದುಕೊಂಡಿದೆ. ಇನ್ನು ಮಹರ್ಷಿ ವಾಣಿ ಬಂದು ಕಳೆದ ವಾರವೂ ಸಹ 1.6 TRPನ ಪಡೆದುಕೊಂಡಿತ್ತು. ಈ ವಾರವೂ ಸಹ 1.6 TRPನ ಪಡೆದುಕೊಂಡಿದೆ. ಇನ್ನು ಸರಿಗಮಪ್ಪ ಸೀಸನ್ 17 ಬಂದು ಕಳೆದ ವಾರ 6.9 TRPನ ಪಡೆದುಕೊಂಡಿತ್ತು. ಈ ವಾರ 7.5 TRPನ ಪಡೆದುಕೊಂಡಿದೆ. ಇನ್ನು ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ ಸೀಸನ್ 2 ಬಂದು ಕಳೆದ ವಾರ 5.9 TRPನ ಪಡೆದುಕೊಂಡಿದ್ದರೆ ಈ ವಾರವೂ ಸಹ 5.9 TRPನ ಪಡೆದುಕೊಂಡಿದೆ. ಇನ್ನು ಈ ವಾರ ಬಂದು ಜಿ ಕನ್ನಡದ ಟಾಪ್ 3 ಧಾರಾವಾಹಿಗಳು ಯಾವುದು ಅಂತ ನೋಡೋದಾದರೆ, ಸೊ ನಿಮಗೆ ಇದರಲ್ಲಿ ಯಾವುದೇ ಅನುಮಾನ ಬರಲ್ಲ. ಮೊದಲನೇ ಸ್ಥಾನದಲ್ಲಿ ಗಟ್ಟಿಮೇಳ ಇದೆ ಸ್ನೇಹಿತರೆ. ಸಾಮಾನ್ಯ ಸಂಚಿಕೆಗಳು 9.7 TRP ಇದ್ದರೆ ಮಹಾ ಸಂಚಿಕೆ ಬಂದು 8.9 TRP ಇದೆ. ಇನ್ನು ಎರಡನೇ ಸ್ಥಾನದಲ್ಲಿ ಜೊತೆಯಲ್ಲಿದೆ. ಇದು 7.2 TRPನ ಪಡೆದುಕೊಂಡ್ರೆ ಮಹಾ ಸಂಚಿಕೆಗಳು 7.3 TRPನ ಪಡೆದುಕೊಂಡು ಎರಡನೇ ಸ್ಥಾನದಲ್ಲಿದೆ. ಇನ್ನು ಮೂರನೇ ಸ್ಥಾನದಲ್ಲಿ ಪಾರು ಇದೆ ಸ್ನೇಹಿತರೆ. ಸಾಮಾನ್ಯ ಸಂಚಿಕೆಗಳು 6.6 TRPನ ಪಡೆದುಕೊಂಡ್ರೆ ಮಹಾ ಸಂಚಿಕೆ 5.2 TRPಯನ್ನು ಪಡೆದುಕೊಂಡಿದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿ ಧಾರಾವಾಹಿಗಳನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಮಿಥುನ ರಾಶಿ ಬಂದು ಕಳೆದ ವಾರ 3.6 TRPನ ಪಡೆದುಕೊಂಡಿತ್ತು. ಈ ವಾರ 3.7 TRPನ ಪಡೆದುಕೊಂಡಿದೆ. ಇದು ಸಾಮಾನ್ಯ ಸಂಚಿಕೆ ಆದರೆ, ಇನ್ನು ಮಹಾ ಸಂಚಿಕೆ ಬಂದು 4.1 TRPನ ಪಡೆದುಕೊಂಡಿದೆ. ಇನ್ನು ನಮ್ಮನೆ ಯುವರಾಣಿ ಧಾರಾವಾಹಿ ಬಂದು ಕಳೆದ ವಾರ 6.0 TRPನ ಪಡೆದುಕೊಂಡಿತ್ತು. ಈ ವಾರವೂ ಸಹ 6.0 TRPನ ಪಡೆದುಕೊಂಡಿದೆ. ಮಹಾ ಸಂಚಿಕೆ ಬಂದು 7.0 TRPನ ಪಡೆದುಕೊಂಡಿದೆ. ಇನ್ನು ಮಂಗಳಗೌರಿ ಮದುವೆ ಧಾರಾವಾಹಿ ಬಂದು ಕಳೆದ ವಾರ 7.0 TRPನ ಪಡೆದುಕೊಂಡಿತ್ತು ಸ್ನೇಹಿತರೆ. ಈ ವಾರ ಸಾಮಾನ್ಯ ಸಂಚಿಕೆ ಬಂದು 6.8 TRPನ ಪಡೆದುಕೊಂಡ್ರೆ ಮಹಾ ಸಂಚಿಕೆ ಬಂದು 6.0 TRPನ ಪಡೆದುಕೊಂಡಿದೆ. ಕನ್ನಡತಿ ಧಾರಾವಾಹಿ ಬಂದು ಕಳೆದ ವಾರ 5.5 TRPನ ಪಡೆದುಕೊಂಡಿತ್ತು. ಈ ವಾರ 5.1 TRPನ ಸಾಮಾನ್ಯ ಸಂಚಿಕೆಗಳು ಪಡೆದುಕೊಂಡ್ರೆ ದಸರಾ ಹಬ್ಬದ ವಿಶೇಷವಾಗಿ ಪ್ರಸಾರವಾದಂತಹ ಮಹಾ ಸಂಚಿಕೆ ಬಂದು 4.8 TRPನ ಪಡೆದುಕೊಂಡಿದೆ. ಗೀತಾ ಧಾರಾವಾಹಿ ಕಳೆದ ವಾರ 4.8 TRPನ ಪಡೆದುಕೊಂಡಿದ್ದರೆ ಈ ವಾರ 4.7 TRPನ ಪಡೆದುಕೊಂಡಿದೆ. ಮಹಾ ಸಂಚಿಕೆ ಬಂದು 4.9 TRPನ ಪಡೆದುಕೊಂಡಿದೆ. ಗಿಣಿರಾಮ ಧಾರಾವಾಹಿ ಬಂದು ಕಳೆದ ವಾರ 2.5 TRPನ ಪಡೆದುಕೊಂಡಿತ್ತು. ಈ ವಾರ 2.8 TRPನ ಪಡೆದುಕೊಂಡ್ರೆ ಮಹಾ ಸಂಚಿಕೆ ಬಂದು 2.9 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಸೊ ಇನ್ನು 3 ಗಂಟು ಧಾರಾವಾಹಿ ನೋಡೋದಾದರೆ ಸ್ನೇಹಿತರೆ,
ಕಳೆದ ವಾರ 2.4 TRPನ ಪಡೆದುಕೊಂಡಿತ್ತು. ಈ ವಾರ 2.5 TRPನ ಪಡೆದುಕೊಂಡಿದೆ. ಈ ಧಾರಾವಾಹಿಯ ಮಹಾ ಸಂಚಿಕೆ ಮಾಡಿರಲಿಲ್ಲ. ಇನ್ನು ನನ್ನರಸಿ ರಾಧೆ ಧಾರಾವಾಹಿ ಬಂದು ಕಳೆದ ವಾರ 4.7 TRPನ ಪಡೆದುಕೊಂಡಿದ್ದರೆ ಈ ವಾರ 4.1 TRPನ ಪಡೆದುಕೊಂಡಿದೆ. ಲಗ್ನ ಪತ್ರಿಕೆ ಧಾರಾವಾಹಿ ಬಂದು ಕಳೆದ ವಾರ 1.2 TRPನ ಪಡೆದುಕೊಂಡಿದ್ದರೆ ಈ ವಾರ 1.1 TRPನ ಪಡೆದುಕೊಂಡಿದೆ. ಇನ್ನು ನಾಗಕನ್ನಿಕೆ 3 ಇದು ಬಂದು ಕಳೆದ ವಾರ 1.5 TRPನ ಪಡೆದುಕೊಂಡಿತ್ತು. ಈ ವಾರ 1.6 TRPನ ಪಡೆದುಕೊಂಡಿದೆ. ಇನ್ನು ವಾರಾಂತ್ಯದ ರಿಯಾಲಿಟಿ ಶೋ ಆದಂತಹ ಮಜಾ ಟಾಕೀಸ್ ಬಂದು ಕಳೆದ ವಾರ 2.0 TRPನ ಪಡೆದುಕೊಂಡಿತ್ತು ಸ್ನೇಹಿತರೆ. ಈ ವಾರ 2.7 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಸೊ ಇದು ಬಂದು ಕಲರ್ಸ್ ಕನ್ನಡ ವಾಹಿನಿಯ ಎಲ್ಲ ಧಾರಾವಾಹಿಗಳ TRP ಆದರೆ ಇನ್ನು ಟಾಪ್ 3 ಧಾರಾವಾಹಿಗಳು ಯಾವಪ್ಪ ಈ ವಾರ ಅಂತ ನೋಡೋದಾದರೆ ಸ್ನೇಹಿತರೆ, ಮಂಗಳಗೌರಿ ಮದುವೆ ಬಂದು ಎಂದಿನಂತೆ ಕಲರ್ಸ್ ಕನ್ನಡ ವಾಹಿನಿಯ ನಂಬರ್ 1 ಧಾರಾವಾಹಿಯಾಗಿ ಬರ್ತಾ ಇದೆ. ಸೊ ಇದು ಬಂದು 6.8 ನಾರ್ಮಲ್ ಸಂಚಿಕೆ ಪಡ್ಕೊಂಡ್ರೆ ಮಹಾ ಸಂಚಿಕೆ ಬಂದು 6.0 TRPನ ಪಡೆದುಕೊಂಡಿದೆ. ಇನ್ನು 2ನೇ ಸ್ಥಾನದಲ್ಲಿ ಯಾವ ಧಾರಾವಾಹಿ ಇದೆ ಅಂತ ನೋಡೋದಾದರೆ ಸ್ನೇಹಿತರೆ, ನಮ್ಮನೆ ಯುವರಾಣಿ ಧಾರಾವಾಹಿ ಬಂದು 6.0 TRPನ ಪಡೆದುಕೊಂಡಿತ್ತು. ಮಹಾ ಸಂಚಿಕೆ ಬಂದು 7.0 TRPನ ಪಡೆದುಕೊಳ್ಳೋದ್ರ ಮೂಲಕ 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಇನ್ನು 3ನೇ ಸ್ಥಾನದಲ್ಲಿ ಕನ್ನಡತಿ ಧಾರಾವಾಹಿ ಇದೆ ಸ್ನೇಹಿತರೆ. ಇದು 5.1 TRPನ ಪಡೆದುಕೊಂಡಿತ್ತು. ಮಹಾ ಸಂಚಿಕೆ 4.8 TRPನ ಪಡೆದುಕೊಂಡಿದೆ. ಸೊ ಇದು ಓವರಾಲ್ ಆಗಿ ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ TRPಯ ಮಾಹಿತಿಯ ವಿಡಿಯೋ ಸ್ನೇಹಿತರೆ. ಸೊ ಬನ್ನಿ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯ ಧಾರಾವಾಹಿಗಳ TRP ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಮೊದಲದಾಗಿ ನೋಡೋದಾದರೆ ಯಾವುದಪ್ಪ, ಸನ್ ಆಫ್ ಸಾವಿತ್ರಮ್ಮ ಧಾರಾವಾಹಿ ಬಂದು ಕಳೆದ ವಾರ 1.3 TRPನ ಪಡೆದುಕೊಂಡಿತ್ತು. ಈ ವಾರವೂ ಸಹ 1.3 TRPಯನ್ನು ಪಡೆದುಕೊಂಡಿದೆ. ಇನ್ನು ಮತ್ತ ವಸಂತ ಧಾರಾವಾಹಿ ಬಂದು ಕಳೆದ ವಾರ 2.5 TRPನ ಪಡೆದುಕೊಂಡಿತ್ತು. ಈ ವಾರ 2.4 TRPಯನ್ನು ಪಡೆದುಕೊಂಡಿದೆ. ಮಾಯಾಜಾಲ ಧಾರಾವಾಹಿ ಬಂದು ಕಳೆದ ವಾರ 1.3 TRPನ ಪಡೆದುಕೊಂಡಿದ್ದರೆ ಈ ವಾರ 1.2 TRPಯನ್ನು ಪಡೆದುಕೊಂಡಿದೆ. ಇಂತಿ ನಿಮ್ಮ ಆಶಾ ಧಾರಾವಾಹಿ ಬಂದು ಕಳೆದ ವಾರ 2.6 TRPನ ಪಡೆದುಕೊಂಡಿದ್ದರೆ ಈ ವಾರವೂ ಸಹ 2.6 TRPಯನ್ನು ಪಡೆದುಕೊಂಡಿದೆ ಸ್ನೇಹಿತರೆ. ಜೀವ ಹೂವಾಗಿದೆ ಧಾರಾವಾಹಿ ಬಂದು ಕಳೆದ ವಾರ 4.2 TRPನ ಪಡೆದುಕೊಂಡಿದ್ದರೆ ಈ ವಾರ 3.8 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಸಂಘರ್ಷ ಧಾರಾವಾಹಿ ಬಂದು ಕಳೆದ ವಾರ 3.1 TRPನ ಪಡೆದುಕೊಂಡಿತ್ತು. ಈ ವಾರ 2.7 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಸೊ ಇನ್ನು ಮುದ್ದು ಲಕ್ಷ್ಮಿ ಧಾರಾವಾಹಿ ಬಂದು ನಾರ್ಮಲ್ ಸಂಚಿಕೆ ಪ್ಲಸ್ ನಿಮಗೆ 2 ದಿವಸ ಬಂದು 1 ಅವರ್ ಸೀರಿಯಲ್ ಬಂದಿತ್ತು. ಸೊ ಕಳೆದ ವಾರ ಬಂದು 5.4 TRP ಪಡೆದುಕೊಂಡಿತ್ತು ನಾರ್ಮಲ್ ಸಂಚಿಕೆ ಮತ್ತು 1 ಅವರ್ದು ಬಂದು 6 TRPನ ಪಡೆದುಕೊಂಡಿತ್ತು. ಈ ವಾರ ಓವರಾಲ್ ಆಗಿ 6.1 TRPನ ಪಡೆದುಕೊಂಡಿದೆ ಮುದ್ದು ಲಕ್ಷ್ಮಿ ಧಾರಾವಾಹಿ. ಇನ್ನು ಮಹಾಭಾರತ ಧಾರಾವಾಹಿ ಬಂದು ಕಳೆದ ವಾರ 5.4 TRPನ ಪಡೆದುಕೊಂಡಿದ್ದರೆ ಈ ವಾರ 5.6 TRPನ ಪಡೆದುಕೊಂಡಿದೆ. ರಾಧಾಕೃಷ್ಣ ಧಾರಾವಾಹಿ ಬಂದು ಕಳೆದ ವಾರ 5.4 TRPನ ಪಡೆದುಕೊಂಡಿತ್ತು ಸ್ನೇಹಿತರೆ. ಈ ವಾರ 5.0 TRPನ ಪಡೆದುಕೊಂಡಿದೆ. ಸೀತೆಯ ರಾಮ ಧಾರಾವಾಹಿ ಬಂದು ಕಳೆದ ವಾರ 3.0 TRPನ ಪಡೆದುಕೊಂಡಿತ್ತು. ಈ ವಾರ 2.6 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ದೃಷ್ಟಿ ಧಾರಾವಾಹಿ ಕಳೆದ ವಾರ 1.8 TRPನ ಪಡೆದುಕೊಂಡಿತ್ತು. ಈ ವಾರ 1.9 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಸುವರ್ಣ ಸಂಕಲ್ಪ ಬಂದು ಕಳೆದ ವಾರ 1.9 TRPನ ಪಡೆದುಕೊಂಡಿದ್ದರೆ ಈ ವಾರ 1.7 TRPನ ಪಡೆದುಕೊಂಡಿದೆ. ಸೊ ಬೊಂಬಾಟ್ ಭೋಜನ ಈ ವಾರದಿಂದ ಕಳೆದ ವಾರದಿಂದ ಶುರುವಾಗಿತ್ತು ಸ್ನೇಹಿತರೆ. ಸೊ ಅದರ TRP ಬಂದು 1.2 ಇದೆ ಸ್ನೇಹಿತರೆ. ಇನ್ನು ವೀರ ಮಹರ್ಷಿ ಅಂದರೆ ಮಹೇಶ್ ಬಾಬು ಅವ್ರದ್ದು ಮಹರ್ಷಿ ಅಂತ ಒಂದು ತೆಲುಗು ಸಿನಿಮಾ ಬಂದಿತ್ತು, ಅದು ಕನ್ನಡಕ್ಕೆ ಡಬ್ ಆಗಿತ್ತು ಸ್ನೇಹಿತರೆ. ಸೊ ಇದರಲ್ಲಿ ಮಹೇಶ್ ಬಾಬು ಹೀರೋ ಆದರೆ ನಾಯಕಿಯಾಗಿ ಪೂಜಾ ಹೆಗ್ಡೆ ನಟಿಸಿದರು. ಇದು ಬಂದು 3.4 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಓವರಾಲ್ ಆಗಿ ಟಾಪ್ 3 ಯಾವುದು ಇದೆ ಧಾರಾವಾಹಿಗಳು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಅಂತ ನೋಡೋದಾದರೆ ಸ್ನೇಹಿತರೆ ಮೊದಲನೇ ಸ್ಥಾನದಲ್ಲಿದೆ ಮುದ್ದು ಲಕ್ಷ್ಮಿ ಧಾರಾವಾಹಿ ಸ್ನೇಹಿತರೆ. ಇದು 6.1 TRPನ ಪಡೆದುಕೊಂಡಿದೆ. ಸೊ ಇದು ಭಾಳ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮಹಾಭಾರತ ರಾಧಾಕೃಷ್ಣನ ಬೀಟ್ ಮಾಡಿ ನಂಬರ್ 1 ಸ್ಥಾನಕ್ಕೆ ಬರುತ್ತೆ ಅಂತೇಳಿ. ಇದು ತುಂಬ ಚೆನ್ನಾಗಿ ಬರ್ತದೆ TRP. ಇನ್ನು 2ನೇ ಸ್ಥಾನಕ್ಕೆ ಯಾವುದಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಮಹಾಭಾರತ ಇದೆ. ಇದು 5.6 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು 3ನೇ ಸ್ಥಾನದಲ್ಲಿ ಎಂದಿನಂತೆ ರಾಧಾಕೃಷ್ಣ ಧಾರಾವಾಹಿ ಇದೆ ಸ್ನೇಹಿತರೆ. ಇದು 5.0 TRPಯನ್ನು ಪಡೆದುಕೊಂಡಿದೆ. ಸೊ ನೋಡೋದ್ರಲ್ಲ, ಇದು ಸ್ಟಾರ್ ಸುವರ್ಣ ವಾಹಿನಿಯ ಎಲ್ಲ ಧಾರಾವಾಹಿಗಳ TRP ಮಾಹಿತಿ ಸ್ನೇಹಿತರೆ. ಸೊ ಈಗ ಉದಯ TV ವಾಹಿನಿಯ TRP ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಉದಯ ಟಿವಿಲಿ ನೋಡೋದಾದರೆ ಮೊದಲನೇದಾಗಿ ಆದಿಪರಾಶಕ್ತಿ ಧಾರಾವಾಹಿ ಕಳೆದ ವಾರ 0.6 TRPನ ಪಡೆದುಕೊಂಡಿದ್ದರೆ ಈ ವಾರವೂ ಸಹ 0.6 TRPನೇ ಪಡೆದುಕೊಂಡಿದೆ. ಇನ್ನು ಜೈ ಬಜರಂಗಿ ಧಾರಾವಾಹಿ ಕಳೆದ ವಾರ 0.6 TRPನ ಪಡೆದುಕೊಂಡಿತ್ತು. ಈ ವಾರ 0.5 TRPನ ಪಡೆದುಕೊಂಡಿದೆ.
ಇನ್ನು ಲಕ್ಷ್ಮೀ ಧಾರಾವಾಹಿ ಬಂದು ಕಳೆದ ವಾರ 1.0 TRPನ ಪಡೆದುಕೊಂಡಿದ್ದರೆ ಈ ವಾರ 0.8 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಗಣೇಶ ಧಾರಾವಾಹಿ ಬಂದು ಕಳೆದ ವಾರ 1.4 TRPನ ಪಡೆದುಕೊಂಡಿದ್ದರೆ ಈ ವಾರ 1.0 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಕಸ್ತೂರಿ ನಿವಾಸ ಧಾರಾವಾಹಿ ಬಂದು ಕಳೆದ ವಾರ 3.5 TRPನ ಪಡೆದುಕೊಂಡಿದ್ದರೆ ಈ ವಾರ 3.3 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಸೇವಂತಿ ಧಾರಾವಾಹಿ ಬಂದು 3.1 TRPನ ಪಡೆದುಕೊಂಡಿದ್ದರೆ ಈ ವಾರ 2.7 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಯಾರಿವಳು ಕಳೆದ ವಾರ 1.5, ಕಾವ್ಯಾಂಜಲಿ 2.7 TRPನ ಪಡೆದುಕೊಂಡಿತ್ತು. ಇವಾಗ ಎರಡು ಮಿಕ್ಸ್ ಆಗಿ ಮಹಾಸಂಗಮ ಎಪಿಸೋಡ್ ಬಂದಿದ್ದು ಸ್ನೇಹಿತರೆ. ಈ ವಾರ ಅಂದರೆ 2.6 TRPನ ಈ ಸಂಚಿಕೆಗಳು ಪಡೆದುಕೊಂಡಿದ್ದಾವೆ ಸ್ನೇಹಿತರೆ. ಇನ್ನು ಮನಸಾರೆ ಧಾರಾವಾಹಿ ಬಂದು ಕಳೆದ ವಾರ 3.6 TRPನ ಪಡೆದುಕೊಂಡಿದ್ದರೆ ಈ ವಾರವೂ ಸಹ 3.6 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಆಕೃತಿ ಧಾರಾವಾಹಿ ಬಗ್ಗೆ ನೋಡೋದಾದರೆ ಕಳೆದ ವಾರ ಇದು 1.9 TRPನ ಪಡೆದುಕೊಂಡಿತ್ತು. ಈ ವಾರ 1.5 TRPನ ಪಡೆದುಕೊಂಡಿದೆ. ಇನ್ನು ಹಿಂದಿಯಿಂದ ಡಬ್ ಆಗಿರುವಂತಹ CID ಧಾರಾವಾಹಿ ಬಂದು ಕಳೆದ ವಾರ 0.8 TRPನ ಪಡೆದುಕೊಂಡಿತ್ತು. ಈ ವಾರವೂ ಸಹ 0.8 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ನಟಿಸಿರುವಂತಹ ಮಿಸ್ಟರ್ ಐರಾವತ ಸಿನಿಮಾ ಬಂದು 3.5 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಬಾಬು ಬಂಗಾರಂ ಅಂದರೆ ಇವರು ವಿಕ್ಟ್ರಿ ವೆಂಕಟೇಶ್ ಅಂತ ತೆಲುಗು ಹೀರೋ ಇದ್ದಾರೆ ಸ್ನೇಹಿತರೆ. ಇದು ತೆಲುಗಿನ ಕನ್ನಡ ಡಬ್ಡ್ ವರ್ಷನ್ ಆಗಿ ಬಿಡುಗಡೆಯಾಗಿತ್ತು ಉದಯ ಟಿವಿಯಲ್ಲಿ. ಹೀರೋ ಆಗಿ ವೆಂಕಟೇಶ್ ಅವರು ಇದ್ದರು, ಹೀರೋಯಿನ್ ಆಗಿ ನಯನತಾರ ಇದ್ದರು. ಸೊ ಈ ಸಿನಿಮಾ ಬಂದು 3.1 TRPನ ಪಡೆದುಕೊಂಡಿದೆ ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ವಾರ ಎಲ್ಲ ವಾಹಿನಿಗಳ TRPಯ ಮಾಹಿತಿ. ಸೊ ಉದಯ ಟಿವಿದು ಟಾಪ್ 3 ನಾನು ಹೇಳೋದು ಮರ್ತೆ, ಬನ್ನಿ ಅದನ್ನು ಹೇಳ್ತೀನಿ ಸ್ನೇಹಿತರೆ. ಉದಯ ಟಿವಿಯಲ್ಲಿರುವಂತಹ ಟಾಪ್ 3 ಧಾರಾವಾಹಿಗಳು ನೋಡೋದಾದರೆ ಮೊದಲನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಒಂದು ಧಾರಾವಾಹಿ. ಇದು ಒಂದು 3.6 TRP ಒಂದಿಗೆ ನಂಬರ್ 1 ಸ್ಥಾನದಲ್ಲಿದೆ ಉದಯ ಟಿವಿಲಿ. ಈ ಎರಡನೇ ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಕಸ್ತೂರಿ ನಿವಾಸ ಧಾರಾವಾಹಿ ಇದೆ ಸ್ನೇಹಿತರೆ. ಇದು 3.3 TRP ರೇಟಿಂಗ್ನೊಂದಿಗೆ. ಇನ್ನು ಮೂರನೇ ಸ್ಥಾನದಲ್ಲಿ ಸೇವಂತಿ ಧಾರಾವಾಹಿ ಇದೆ. ಇದು ಬಂದು 2.7 TRPನ ಪಡೆದುಕೊಂಡಿದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಎಲ್ಲ ವಾಹಿನಿಯ ಎಲ್ಲ ಕಾರ್ಯಕ್ರಮಗಳ TRPಯ ಮಾಹಿತಿಯ ವಿಡಿಯೋ 2020ರ 42ನೇ ವಾರದ್ದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಬಗ್ಗೆ ಆಗಲಿ ಅಥವಾ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎನ್ನುವುದರ ಬಗ್ಗೆ ಆಗಲಿ ಅಥವಾ ದಸರಾನ ನೀವು ಹೇಗೆಲ್ಲ ಆಚರಣೆ ಮಾಡಿದ್ರಿ ಅನ್ನೋದ್ರ ಬಗ್ಗೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರೆಯಲೇಬೇಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.